ಜ್ಞಾನ ಸರೋವರ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರು ಮತ್ತು ರಾಷ್ಟ್ರೀಯ ಸೇವಾ ಘಟಕದ ಕಾರ್ಯಕ್ರಮಾಧಿಕಾರಿಗಳು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಜ್ಞಾನ ಸರೋವರ ಪ್ರಥಮ ದರ್ಜೆ ಕಾಲೇಜಿನ NSS ಘಟಕದ ವತಿಯಿಂದ ಮೊದಲ ಬಾರಿಗೆ ವಿಕಸಿತ್ ಭಾರತ್ ಯುವ ಸಂಸತ್ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಸ್ಪರ್ಧೆ ಜಿಲ್ಲಾ ಮಟ್ಟದಲ್ಲಿ ನಡೆಯುತ್ತಿರುವಂಥದ್ದು. ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೀವಿ. ಜಿಲ್ಲಾ ಮಟ್ಟದಲ್ಲಿ ನಡೆಯುವಂಥ ಈ ಒಂದು ಸ್ಪರ್ಧೆಗೆ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯ ವಿವಿಧ ಸರ್ಕಾರಿ ಕಾಲೇಜು ಮತ್ತು ಖಾಸಗಿ ಕಾಲೇಜುಗಳಿಂದ 5 ಜನ ವಿದ್ಯಾರ್ಥಿಗಳು ಬರ್ತಾರೆ. ಅಂದರೆ 50 ರಿಂದ 60 ವಿದ್ಯಾರ್ಥಿಗಳು ಅಂದರೆ ಸ್ಪರ್ಧಿಗಳು ಭಾಗವಹಿಸ್ತಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇರುವಂಥ ನಮಗೆ ಖುಷಿ ಆದಂಥ ವಿಚಾರ ಆಗಿದೆ. ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ಭಾಗಿಯಾಗಿ ಸ್ಪರ್ಧೆಯಲ್ಲಿ ವಿಜೇತರಾದಂಥ ವಿದ್ಯಾರ್ಥಿಗಳನ್ನು ನಾವು ರಾಜ್ಯ ಮಟ್ಟಕ್ಕೆ ಕಳಿಸ್ಕೊಡ್ತೀವಿ. 3 ಜನ ವಿದ್ಯಾರ್ಥಿಗಳನ್ನ ರಾಜ್ಯ ಮಟ್ಟಕ್ಕೆ ಕಳಿಸ್ಕೊಡ್ತೀವಿ. ಅಲ್ಲಿಂದ ನ್ಯಾಷನಲ್ ಲೆವೆಲ್ ಹೋಗ್ತಾರೆ. ನ್ಯಾಷನಲ್ ಲೆವೆಲಲ್ಲಿ ಯಾರು ಭಾಗವಹಿಸ್ತಾರೆ ಅವರು ಪ್ರಧಾನಿಯವರ ಜೊತೆ ಕೂತ್ಕೊಂಡು ಬಜೆಟ್ ಸಂಬಂಧಪಟ್ಟಂತೆ ಮಾತನಾಡುವಂಥ ಮತ್ತು ಪ್ರಸ್ತುತ ವಿದ್ಯಮಾನಗಳ ಜೊತೆ ಶಿಕ್ಷಣ ಸಂಬಂಧಪಟ್ಟಂತೆ ಮಾತನಾಡುವಂಥ ಅವಕಾಶವನ್ನು ರಾಷ್ಟ್ರೀಯ ಮಟ್ಟಕ್ಕೆ ಯಾರು ರೀಚ್ ಆಗ್ತಾರೆ ಅವ್ರಿಗೂ ಒಂದು ಅವಕಾಶವನ್ನು ಸಿಗುತ್ತೆ. ಇದು ಮೊದಲ ಬಾರಿಗೆ ನಮ್ಮ ಕಾಲೇಜಿನಲ್ಲಿ, ಅದು ಬೊಂಬೆ ನಾಡಿನಲ್ಲಿ ನಡೆತಿರುವಂಥದ್ದು ನಮಗೆ ಬಹಳ ಖುಷಿಯಾದಂಥ ವಿಚಾರ. ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ವಿವಿಧ ಕ್ಷೇತ್ರದ ಗಣ್ಯರು ಮತ್ತು ನಮ್ಮ ಕಾಲೇಜಿನ ನಮ್ಮ ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರಾದಂಥ MB ರಾವರಾಜ ಅರಸರವರು ಮತ್ತು ಕಾರ್ಯದರ್ಶಿಗಳಾದಂಥ R ಅತುಷಕುಮಾರ್ ಅವರು, ಜ್ಞಾನ ಸರೋವರ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದಂಥ BS ಹೇಮಲತಾ ಮೇಡಮ್ ಅವರು, ಹಾಗೂ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಯುವಜನ ಕ್ರೀಡಾ ಇಲಾಖೆಯ ಅಧಿಕಾರಿಗಳಾದ ಶ್ರೀವಾಣಿ ಮೇಡಮ್ ಅವರು ಮತ್ತು ಇನ್ನೂ ಅನೇಕ ಗಣ್ಯರು ಮತ್ತು ತೀರ್ಪುಗಾರರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಹಾಗೂ ಬಹಳ ಮುಖ್ಯವಾಗಿ ನಮ್ಮೊಂದಿಗೆ ಶಿಕ್ಷಣದ ಭೀಷ್ಮ ಅಂತ ಹೆಸರನ್ನು ಪಡೆದಿರುವಂಥ ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ BV ಜಯರಾಮೇಗೌಡರವರು ಈ ಕಾರ್ಯಕ್ರಮದ ರೂಪರೇಷೆಗಳನ್ನು ಹಾಕೊಟ್ಟಿದ್ದಾರೆ. ಅವರು ಸಹ ನಮ್ಮೊಂದಿಗೆ ಭಾಗಿಯಾಗಲಿದ್ದಾರೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ. 4ನೇ ತಾರೀಕು ಜಿಲ್ಲೆಯಲ್ಲಿರುವಂಥ 18 ರಿಂದ 25 ವರ್ಷದ ಒಳಗಿನ ಏನು ಯುವ ಸಮುದಾಯ ಕಾಲೇಜಲ್ಲಿ ಓದ್ತಾ ಇರುವಂಥವರು ದಯಮಾಡಿ ಈ ಒಂದು ತುರ್ತು ಪರಿಸ್ಥಿತಿಗೆ 50 ವರ್ಷಗಳು ಅನ್ನೋ ವಿಚಾರವಾಗಿ ತಾವು ತಯಾರಾಗಿ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾಗಬೇಕಂತ ನಾವು ನಮ್ಮ ಸಂಸ್ಥೆಯ ಪರವಾಗಿ ಕೇಳ್ಕೊತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ.